ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹಸಿ ಅಡಿಕೆ ಖರೀದಿ ವೇಳೆ ಉಂಟಾಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಿ ವ್ಯಾಪಾರಿಗಳು ಅನುಭವಿಸುತ್ತಿರುವ ಹಾನಿಯನ್ನು ತಪ್ಪಿಸಲು ಮುಂದಾಗಬೇಕು ಎಂದು ಹಸಿ ಅಡಿಕೆ ಖರೀದಿ ವರ್ತಕರು ಎಪಿಎಂಸಿ ಕಾರ್ಯಾಲಯಕ್ಕೆ ತೆರಳಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗುರುವಾರ ಜಂಟಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಪ್ರಸಕ್ತ ಸಾಲಿನಲ್ಲಿ ಅಡಿಕೆ ಕೊನೆಯಲ್ಲಿ ಜಿಂಗಿನ ಪ್ರಮಾಣ ಜಾಸ್ತಿ ಬರುತ್ತಿದೆ. ಸಂಘಗಳು ಮತ್ತು ನಮ್ಮ ನಡುವೆ ಹಿಂದಿನಿಂದಲೂ ಅವಿನಾಭಾವ ಸಂಬಂಧವಿದ್ದು ಇದುವರೆಗೂ ಹಸಿ ಅಡಿಕೆ ಜೊತೆ ಜಿಂಗನ್ನು ಖರೀದಿಸಿದ್ದೇವೆ. ಆದರೆ ಈ ವರ್ಷ ಅಡಿಕೆಯ ದರವೂ ಜಾಸ್ತಿ, ಜಿಂಗಿನ ಪ್ರಮಾಣವೂ ಹೆಚ್ಚಿರುವ ಕಾರಣ ನಮಗೆ ನಷ್ಟವಾಗುತ್ತಿದೆ. ಹೀಗಾಗಿ ಜಿಂಗಿನ ತೂಕವನ್ನು ಕಡಿಮೆ ಮಾಡಿಕೊಡಿ ಎಂಬುದು ನಮ್ಮ ಆಗ್ರಹ ಎಂದರು. ನಾನು ಆ ಬಗ್ಗೆ ಪ್ರಸ್ತಾವನೆಯಲ್ಲಿ ಎಷ್ಟು ಮಾತಾಡುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರಿಂದ ನಮಗೆ ತುಂಬ ಹರ್ಟ್ ಆಗಿದೆ. ಆದರೂ ಈ ಅವಿನಾಭಾವದ ಒಂದು ನಮ್ಮ ಮತ್ತು ಸಂಘದ ಅವಿನಾಭಾವ ಸಂಬಂಧ ಇದೆಯಲ್ಲ, ಇದಕ್ಕೆ ನಾವು ಎಂದೂ ಚ್ಯುತಿ ತರಬಾರದು ಅನ್ನುವ ಉದ್ದೇಶ ನಮ್ಮದು ಧ್ಯೇಯ ಇವತ್ತಿಗೂ ಇದೆ. ಆದರೆ ಆ ಸಂದರ್ಭವನ್ನು ಅವರು ಒದಗಿಸಿದ್ದಕ್ಕೆ ನಾವು ಬಹಳ ವಿಷಾದಿಸ್ತೇವೆ. ಇವತ್ತು ನಮ್ಮ ಬೇಡಿಕೆಗಳನ್ನು ಆಡಳಿತಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಲ್ಲಿ ನಾವು ಬಿಡ್ತಾ ಇರೋದೇನೆಂದರೆ, ಶಿರ್ಸಿಯಲ್ಲಿ ಪಾರಂಪರಿಕವಾಗಿ ಹಸಿ ಅಡಿಕೆ ಟೆಂಡರ್ ನಡೀತಾ ಇರೋದು 2013-14ರಿಂದ ನಾವು ಭಾವಿಸಿದ್ದೇವೆ. ಆಗ ಕದಂಬದವರು ಮಾತ್ರ ಈ ಅಡಿಕೆಯನ್ನು ಕ್ವಿಂಟಲ್ ಲೆಕ್ಕದಲ್ಲಿ ತಂದು ಮಾರಾಟ ಮಾಡುವಂಥ ಒಂದು ಪದ್ಧತಿ ಇತ್ತು. ಆಗ ರೈತರು ಯಾರು ತಮಗೆ ಈ ಕೊಯ್ಲನ್ನು ಮಾಡಿ ಪೂರ್ತಿ ಸಂಸ್ಕರಣ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರು ನೇರವಾಗಿ ಕದಂಬ ಸೊಸೈಟಿಗೆ ತರ್ತಿದ್ರು. ಅಲ್ಲಿ ಒಂದು ಕಚ್ಚಾ ತೂಕ ನಡೀತಿತ್ತು ಹಾಗೂ ಅದನ್ನು ಟೆಂಡರ್ ಮುಖಾಂತರ ಅಧಿಕೃತ ಕಾನೂನಿನಡಿಯಲ್ಲಿ ತಮ್ಮ ವ್ಯಾಪಾರಿ ಸಂಸ್ಥೆಗಳನ್ನು ಅಥವಾ ಇಂಡಿವಿಜುವಲ್ ಫರ್ಮನ್ನು ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೋ ಅನ್ನೋ ಪ್ರಶ್ನೆ ಬಂದಾಗ ಈ ಕಾನೂನನ್ನು ನಾವು ನಿಗ್ರಹಿಸಿ ಮಾಡುವ ಎಲ್ಲ ವ್ಯವಹಾರವು ಅವ್ಯವಹಾರನೇ, ಇದನ್ನು ನಾವು ಒಪ್ತೇವೆ. ಆದರೆ ಇವರು ಈ ಸಂಘದವರು ಅದರ ಸದಸ್ಯರುಗಳಿಗೆ ತಿರುಗಿ ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ಕೊಡುವಂಥದ್ದು ಏನಿತ್ತಲ್ಲ, ಕಾನೂನನ್ನು ನಾವು ದೂರೀಕರಿಸಿ ಮಾಡುವಂಥ ವಿಚಾರ ಇಲ್ಲಿ ಸರ್ವತಾ ಇರಲಿಲ್ಲ. ಈಗ ಸಂದರ್ಭದಲ್ಲಿ ನಮ್ಮ ಎದುರಿಗೆ ಬಂದಿರುವುದು, ನಾವು ಕಾನೂನಾತ್ಮಕವಾಗಿ ಈ ಖರೀದಿಯನ್ನು ಮಾಡಬೇಕು ಅನ್ನುವ ಮನೋಭಾವ, ಇಚ್ಛೆ ನಮ್ಮಲ್ಲಿ ಬಂದಿದೆ. ಹಾಗಾಗಿ ಒಂದನೇ ಈ ಹಸಿ ಅಡಿಕೆ ತರುವಂತಹ ಈ ಎಲ್ಲ ಸಂಸ್ಥೆಗಳು ತಮ್ಮ ಹೆಸರಿನಲ್ಲಿ ಖರೀದಿ ಮಾಡಿ ನಮಗೆ ಲಾಟ್ ಮುಖೇನ ಟೆಂಡರ್ ಮೂಲಕ ಪುನಃ ವಿತರಣೆ ಮಾಡ್ತಾ ಇರುವಂಥದ್ದು ಇದು ಸಹ ಕಾನೂನಿನ ವಿರುದ್ಧನೇ. ಅದೇ ಅಲ್ಲದೆ ಅದರ ಮೇಲೆ ಕಮಿಷನನ್ನು ಸಹ 2.5%ಇಂದ 3.5%ವರೆಗೆ ತೆಗೆದುಕೊಳ್ತಾ ಇರುವಂಥದ್ದು ಸಹ ಕಾನೂನಿನ ವಿರುದ್ಧವೇ. ಈ ಎಲ್ಲ ರೀತಿಯ ಕಾನೂನಿನ ಜ್ಞಾನದಡಿಯಲ್ಲಿ ಕಾನೂನಿನ ಅಸಿಸ್ಟೆನ್ಸ್ ಪಡ್ಕೊಂಡು ಸಂಸ್ಥೆಗಳೇ ತಪ್ಪುಗಳನ್ನು ಮಾಡ್ತಾ ಇದ್ದಾಗೂ ನಾವು ಇದನ್ನು ಪ್ರಶ್ನೆ ಮಾಡುವ ಸಂದರ್ಭವನ್ನು ಉದ್ಭವ ಆಗಿಲ್ಲ. ಹೀಗೆ ಯಾಕೆ ಬಂತು, ಇಷ್ಟು ದಿವಸ ಇದ್ದೇವುದು ಅಂತ ಕೇಳಿದರೆ 22ನೇ ಇಸ್ವಿವರೆಗೂ ಈ ಟೆಂಡರ್ಗಳು ಏನು ನಡೀತಾ ಇದ್ದಾವೆ ಅವು ನಮಗೆ ಜಿಂಗ್ಲೆಸ್ ಆಗಿ ನಮಗೆ ಪುನಃ ಕೊಡ್ತೀವಿ. ಆದರೆ ಇವತ್ತು ಅದನ್ನು 22ನೇ ಇಸ್ವಿ ನಂತರ ಅವರವರಲ್ಲಿಯ ಜಿದ್ದಾಜಿದ್ದಿನಿಂದ ಈ ಸಂಪೂರ್ಣ ಅಡಿಕೆ ಖರೀದಿ, ಹಸಿ ಅಡಿಕೆ ಖರೀದಿ ವಿಭಾಗಕ್ಕೆ ಬಂದಾಗ ಅದು ಜಿಂಗ್ ಸಹಿತ ಬಿಕ್ರಿ ಮಾಡ್ತೇವೆ ಅಂತ ಘೋಷಣೆ ಮಾಡಿ, ಅದು ಯಾವ ಬಲಾಢ್ಯ ಸಂಸ್ಥೆಗಳು ಮಾಡೋದ್ರಿಂದ ಉಳಿದ ಸಂಸ್ಥೆಗಳು ಅದನ್ನು ಅನಿವಾರ್ಯವಾಗಿ ಒಪ್ಪಿಕೊಂಡು ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಂದರೆ, ಆಗ 8 ರೂಪಾಯಿ 10 ರೂಪಾಯಿ ಕಿಲೋ ಇರುವಂತಹ ಹಸಿ ಅಡಿಕೆ ಈಗ 6,000 ರೂಪಾಯಿಗೆ ಹೋಗಿ, ಇದರಲ್ಲಿ ನಮಗೆ 11% 12% ಜಿಂಕ್ ಬರುತ್ತೆ. ಇದರಿಂದ ನಾವು ಅದಕ್ಕೂ ಸಹ ದುಡ್ಡು ಕೊಡಬೇಕು. ನಂತರ ಇವರು ವಿಧಿಸುವಂತಹ ಕಮಿಷನ್ನು ಸಹ ಆ ಜಿಂಗಿನ ವೇಸ್ಟ್ ಮೇಲೆ ನಾವು ಕೊಡುವಂಥದ್ದು ಅಂತ ನನ್ನ ಭಾವನೆ. ಹಾಗಾಗಿ ಇವತ್ತು ನಾವು ಅನಿವಾರ್ಯವಾಗಿ ಆಡಳಿತಾಧಿಕಾರಿಯವರಿಗೆ ಈ ಮನವಿಯನ್ನು ಕೊಡಲಿಕ್ಕೆ ಬಂದ್ವಿ. ಅವರು ನಮಗೆ ನೇರವಾಗಿ ಸ್ಪಂದಿಸಿದರು ಮತ್ತು ನಮಗೂ ಸಹ ಒಂದು ಕೆಲವಷ್ಟು ಮಾರ್ಗದರ್ಶನ ಕೊಟ್ಟರು. ಅದು ಅತ್ಯುತ್ತಮ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ನೀವು ಒಂದು ರಿಜಿಸ್ಟರ್ಡ್ ಖರೀದಿದಾರರಾಗಿ ಖರೀದಿ ಮಾಡಿದಾಗ ನಿಮಗೆ ಸಿಗುವಂಥ ವ್ಯವಸ್ಥೆ ಹಾಗೂ ನಿಮಗೆ ಸಿಗುವಂಥ ಭದ್ರತೆ ಮತ್ತು ನಿಮಗೆ ಆಗುವಂಥ ಅನಾನುಕೂಲತೆಗಳನ್ನು ತೋಡ್ಕೊಳ್ಳಿಕ್ಕೆ ಇರುವಂಥ ಒಂದು ಮೀಡಿಯೇಟರ್ ಆಗಿ ಕೆಲಸ ಮಾಡುವಂಥ ಕೃಷಿ ಉತ್ಪನ್ನ ಮಾರುಕಟ್ಟೆಗೂ ಸಹ ಇದು ಸಹಕಾರ. ಆದ್ದರಿಂದ ಇವತ್ತು ನಮ್ಮ ಈ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದನೇದಾಗಿ
ನಾವು ನಮ್ಮ ವತಿಯಿಂದ ನಾವು ಸಾಂಘಿಕವಾಗಿ ಸಮೂಹವನ್ನು ಸೇರಿದ್ದೇವೆ. ಒಂದು 250 ವ್ಯಾಪಾರಸ್ಥರು ನಾವು ತಾಲೂಕಾ ಮಟ್ಟದಲ್ಲಿ ಸೇರಿಕೊಂಡಿದ್ದೇವೆ. ಅವರು ರೈತರು ಸಹ ಹೌದು. ಹಾಗಾಗಿ ಇವರು ಯಾರು ನೀವು ಟೆಂಡರ್ ಬರೀತೀರೋ ಅವರಿಗೆಲ್ಲ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಎಲ್ಲರೂ ಒಂದು ರಿಜಿಸ್ಟ್ರೇಷನ್ APMC ಅಡಿಯಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಮ ಕಬೂಲ್ ಇದೆಯಾ? ಕಬೂಲ್ ಇದೆಯಾ? ಎರಡನೇದಾಗಿ ಅವರ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಂಡಾಗ, ಇನ್ನು ಎರಡನೇ ಸಮಸ್ಯೆ ಅಂತಂದ್ರೆ ಪಾರದರ್ಶಕತೆಯಲ್ಲಿ ಅವ್ರು ಏನು ಮಾಡಬೇಕು ಅನ್ನೋದು ಅವರ ಕಾನೂನು ಅಡಿಯಲ್ಲಿ ಅವ್ರು ಮಾಡೇ ಮಾಡ್ತಾರೆ. ಆ ನಂಬಿಕೆ ನಮಗಿದೆ. ಮೂರನೇ ವಿಚಾರ ಅಂತ ಹೇಳಿದ್ರೆ, ನಮಗೆ ಈ ಕಮಿಷನ್ ವ್ಯವಹಾರ ನಾವು ಯಾರಿಗೆ ಕೊಡ್ತಾ ಇದ್ದೇವೆ, ಎಷ್ಟು ಮಟ್ಟಿಗೆ ಕೊಡ್ತಾ ಇದ್ದೇವೆ, ಅದಕ್ಕೆ ಯಾವ ರೀತಿ ಸಲ್ತಾ ಇದೆ ಅನ್ನೋದು ನಾವೆಲ್ಲ ಇನ್ನೂ ನಮ್ಮ ಗಮನಕ್ಕೂ ಬರಲಿಲ್ಲ. ನಮಗೆ ಆ ರೀತಿಯ ಯಾವುದೇ ಒಂದು ಮಾಹಿತಿ ಸಹಿತ ನಮಗೆ ಸಿಗ್ತಾ ಇಲ್ಲ. ಆದರೆ ನಾವು ಯಾವ ರೈತ APMCಯ ಅಡಿಯಲ್ಲಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ, ಆ ಮಾರುಕಟ್ಟೆ ಪ್ರಾಂಗಣಕ್ಕೆ ತಂದಾಗ ಅವರಿಗೆ ವಿಧಿಸುವಂಥ ದರಪಟ್ಟಿ ಏನು, ನಮಗೆ ಕೊಡ್ತಾ ಇರುವ ದರಪಟ್ಟಿ ಏನು, ನಮಗೂ ಸಹ ಅವರು 2 ವಿಭಾಗ ಮಾಡಿ ಹಾಕಿದ್ರು. ಒಂದು ಟೆಂಡರ್ ರೇಟ್, ಇನ್ನೊಂದು ಸೇಲ್ ರೇಟ್. ನಾನು ಇದು ನೀವು ಎಲ್ಲ ಬೋರ್ಡಲ್ಲೂ ನೀವು ಮೊನ್ನೆವರೆಗೆ ನೋಡಿದ್ದೀರಿ. ನಿನ್ನೆಯಿಂದ ಮಾತ್ರ ಚೇಂಜ್ ಆಗಿದೆ ಆ ದರಪಟ್ಟಿಗಳ ಕಾಲಮ್ಸ್. ಒಂದು ಟೆಂಡರ್ ರೇಟ್, ಇನ್ನೊಂದು ಸೇಲ್ ರೇಟ್. ಏನಿದ್ರ ಅರ್ಥ? ಇವತ್ತುವರೆಗೆ ನಾವು ಯಾರು ಪ್ರಶ್ನೆ ಮಾಡಿಲ್ಲ. ಟೆಂಡರ್ ರೇಟ್ ಯಾವುದು, ಸೇಲ್ ರೇಟ್ ಯಾವುದು? ಟೆಂಡರ್ ರೇಟು ಅಂದ್ರೆ ಅವ್ರು ಖರೀದಿ ಮಾಡಿದ್ರು, ಸೇಲ್ ರೇಟು ಅಂದ್ರೆ ನಾವು ತಗೊಂಡು ಹೋಗ್ತಾ ಇರೋಲ್ಲ. ಇದ್ರ ಮಧ್ಯಂತರ ಏನು ಗ್ಯಾಪ್ ಇದೆಯಲ್ಲ, ಕಮಿಷನ್, ಇದು ಎಲ್ಲಿಗೆ ಹೋಗ್ತದೆ? ಇದರೊಳಗೆ APMC ಸೆಸ್ ಬಂತು ಅಥವಾ APMCದು ಏನಾದರೂ ಅಲ್ಲಿಯ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಏನಾದರೂ APMC ಅವರಿಗೆ ಸೇರಿತೋ? ಈ ಪ್ರಶ್ನೆ ಗೌರವನೇ. ಹಾಗಾಗಿ ಇದಕ್ಕೂ ನಾವು ಉತ್ತರ ಕಂಡುಹಿಡ್ಕೊಳ್ಳೋದು ಅನಿವಾರ್ಯತೆ ಅಂತ ನಮಗೆ ಅನಿಸ್ತದೆ. ಮನವಿ ಸ್ವೀಕರಿಸಿ ಶಿರಸಿ APMC ಜಂಟಿ ನಿರ್ದೇಶಕ CH ಮೋಹನ್ ಪ್ರತಿಕ್ರಿಯಿಸಿ, ಸಂಘ ಸಂಸ್ಥೆ, ರೈತರು ಹಾಗೂ ವ್ಯಾಪಾರಸ್ಥರ ಹಿತಾಸಕ್ತಿಯನ್ನು ಕಾಪಾಡಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಹಸಿ ಅಡಿಕೆ ವ್ಯಾಪಾರದಲ್ಲಿ ರೈತರಿಗೆ ಬೆಲೆ, ತೂಕದಲ್ಲಿ ಅನ್ಯಾಯವಾಗದಂತೆ ಹಾಗೂ ವ್ಯಾಪಾರಸ್ಥರಿಗೂ ಹಾನಿಯಾಗದಂತೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬ ಬಗ್ಗೆ ಚಿಂತಿಸಿ ಇನ್ನೊಮ್ಮೆ ವರ್ತಕರು, ಸಂಘ ಸಂಸ್ಥೆಗಳು ಮತ್ತು ರೈತರನ್ನೊಳಗೊಂಡ ಚರ್ಚೆ ನಡೆಸಲಿದ್ದೇವೆ ಎಂದರು. ಈಗಾಗಲೇ ಸ್ವೀಕರಿಸಿದ್ದೇವೆ ಎಲ್ಲರ ಸಮ್ಮುಖದಲ್ಲಿ. ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ತಾವು ಹಿರಿಯರಿದ್ದೀರಿ, ಹೇಳಿದಿರಿ. ಒಂದು ವ್ಯವಸ್ಥೆ ಉತ್ತಮವಾಗಿ ನಡೆದುಕೊಂಡು ಹೋಗಬೇಕು ನಮ್ಮ ಪ್ರಯತ್ನ. ಶಿರಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಅದರದೇ ಆದಂಥ ವಿಶಿಷ್ಟವಾದಂತಹ ಬಹಳ ಗೌರವಯುತವಾದಂಥ ಸ್ಥಾನಮಾನಗಳಿದೆ. ಅದಕ್ಕೆ ಪ್ರಾಥಮಿಕವಾಗಿ ನಾನು ಶಿರಸಿ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಗೌರವವನ್ನು ಸಮರ್ಪಿಸ್ತೇನೆ. ಅವರ ಸಕ್ರಿಯ ಭಾಗವಹಿಸುವಿಕೆಗೆ ಹಾಗೂ ಆ ಯಾವತ್ತೂ ಗೌರವಾನ್ವಿತ ರೈತ ಬಾಂಧವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ TSS ಆಗಿರ್ಬೋದು, TMS ಮತ್ತು ಕದಂಬ ಈ ಸಹಕಾರ ಸಂಘಗಳನ್ನು ಸಹ ನಾನು ಗೌರವಿಸ್ತೇವೆ. ಅದೇ ರೀತಿ ಈ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ರೈತ ಬಾಂಧವರಿಗೆ ಮತ್ತು ಸಂಘ ಸಂಸ್ಥೆಯ ಉನ್ನತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥ ಮಿತ್ರರನ್ನು ಸಹ ನಾವು ಗೌರವಿಸ್ತೇವೆ. ಈ ಹಂತದಲ್ಲಿ ಇಲಾಖೆ ಮತ್ತು ಸಮಿತಿ ಎಂಬತಕ್ಕಂಥದ್ದು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಎಲ್ಲರೂ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿಯೇ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ತಾವುಗಳು ಎಲ್ಲರೂ ಸಹ ಕಾನೂನನ್ನು ತಿಳಿದಂಥವರೇ ಇದ್ದೀರಿ. APMC ಈ ಭಾಗದಲ್ಲಿ ಮತ್ತು ಸಂಘ ಸಂಸ್ಥೆಗಳು ಈ ಭಾಗದಲ್ಲಿ ಎಲ್ಲರ ಜೀವನದಲ್ಲಿಯೂ ಹಾಸುಹೊಕ್ಕಾಗಿದೆ. ಅವಿನಾವ ಭಾವ ಸಂಬಂಧ ಅಂತ ನಾವು ಏನು ಹೇಳ್ತೇವೆ, ಇಲ್ಲಿ ಮೈಗೂಡಿಸಿಕೊಂಡು ಹೋಗಿದೆ. ನನ್ನ ಪ್ರಾಮಾಣಿಕ ಪ್ರಯತ್ನ, ನಾನು ಮತ್ತು ನನ್ನ ಸಿಬ್ಬಂದಿಗಳ ಪರವಾಗಿ ನಿಮ್ಮ ಮತ್ತು ಇಲ್ಲಿರ್ತಕ್ಕಂಥ ರೈತ ಬಾಂಧವರ ಮತ್ತು ಸಂಘ ಸಂಸ್ಥೆಯವರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಸಮಿತಿಯವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಇದನ್ನು ಸೌಹಾರ್ದಯುತವಾಗಿ ರೈತರಿಗೆ ಸಿಗ್ತಕ್ಕಂಥ
ಬೆಲೆಯ ವಿಚಾರದಲ್ಲಿ, ತೂಕದ ವಿಚಾರದಲ್ಲಿ ಮತ್ತು ಪೇಮೆಂಟಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಉಂಟಾಗದ ಹಾಗೆ, ಅನ್ಯಾಯ ಆಗದ ಹಾಗೆ ಎಲ್ಲರ ಹಿತಾಸಕ್ತಿಯನ್ನು ಒಗ್ಗೂಡಿಸಿಕೊಂಡು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ. ತಾವು ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ಪರಾಮರ್ಶಿಸಿ ತಮ್ಮನ್ನು ಮತ್ತು ತಾವು ಯಾರ ವಿಚಾರದಲ್ಲಿ ಹೇಳಿದ್ದೀರೋ ಅವರನ್ನು ಕರೆಸಿ ಮಾತನಾಡುವ ಒಂದು ಪ್ರಯತ್ನ ಸಮಿತಿಯಿಂದ ನಡೆಯುತ್ತೆ. ಇಷ್ಟು ಒಂದು. ಮತ್ತು ನನ್ನ ಒಂದು ಭಿನ್ನ ಅರಿಕೆ ಅಂದ್ಕೊಳ್ಳಿ, ಕೋರಿಕೆ ಅಂದ್ಕೊಳ್ಳಿ, ನೀವೆಲ್ಲರೂ ಸೇರಿ ಕಷ್ಟ ಬಿದ್ದು ಗೌರವಾನ್ವಿತ ರೈತ ಬಾಂಧವರು, ಗೌರವಾನ್ವಿತ ಸಂಘ ಸಂಸ್ಥೆಯವರು, ಗೌರವಾನ್ವಿತ ವ್ಯಾಪಾರಸ್ಥರು, ಸಾರ್ವಜನಿಕರು, ಇಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಮಾಧ್ಯಮದವರು ಹೌದು, ಇಲ್ಲಿ ಇರ್ತಕ್ಕಂಥ ಈ ಹಿಂದೆ ಇದ್ದಂಥ ಸಮಿತಿಯ ಎಲ್ಲ ಅಧ್ಯಕ್ಷರುಗಳು, ಸದಸ್ಯರುಗಳು, ಎಲ್ಲರೂ ಸಿಬ್ಬಂದಿಗಳು ಸೇರಿ ಕಷ್ಟ ಬಿದ್ದು ಕಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ರಾಜ್ಯದಲ್ಲಿಯೇ ಉನ್ನತವಾದಂಥ ಒಂದು ಸ್ಥಾನಮಾನ ನಮ್ಮ ಈ APMC ಉಂಟು. ಅದನ್ನು ಇದುವರೆಗೂ ಇರ್ತಕ್ಕಂಥ ಆ ಗೌರವವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಎಲ್ಲರಿಗೂ ಗೌರವಾನ್ವಿತರು ಅಂತಕ್ಕಂಥ ಅಭಿಪ್ರಾಯವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಅಂಶಗಳು ಬೇಡ. ಕಾನೂನು ಮತ್ತು ವ್ಯಾಪಾರ ವ್ಯವಹಾರ, ರೈತರ ಹಿತಾಸಕ್ತಿ, ತಮ್ಮಗಳ ಹಿತಾಸಕ್ತಿ, ಸಂಘದ ಹಿತಾಸಕ್ತಿ, ಸಮಿತಿ ಹಿತಾಸಕ್ತಿ, ಸರ್ಕಾರದ ಹಿತಾಸಕ್ತಿ, ಸರ್ಕಾರದ ಕಾನೂನುಗಳು ಏನಿದೆ ಅವುಗಳನ್ನ ಫಾಲೋ ಮಾಡೋದ್ರಲ್ಲಿ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು ಈ ವಿಷಯಗಳನ್ನು ಪರಾಮರ್ಶಿಸಿ ಉಪಸ್ಥಿತರಿದ್ದು ಎಲ್ಲರ ಪರವಾಗಿ ಎಲ್ಲರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಮನವಿಯನ್ನು ನೀಡಿದ್ದೀರಿ. ನಿನ್ನೆ ಸಂಜೆ ಸುಮಾರು 6 ಗಂಟೆ ಆಗಿತ್ತು. 6 ಗಂಟೆ ನಂತರ ಸಾಯಂಕಾಲ ನಮ್ಮ ಮಾಧ್ಯಮ ಮಿತ್ರರು, ಶಾಸ್ತ್ರಿಯವರು ಇದ್ದರು. ಅವರು ಕರ್ಕೊಂಡೇ ಬಂದಿದ್ದರು. ಅವರು ವಿಚಾರಗಳನ್ನ ಒಂದು 15-20 ಜನ ಇದ್ದರು. ನನ್ನ ಚೇಂಬರಲ್ಲೇ ಅವರ ಅಹವಾಲುಗಳನ್ನು ಹೇಳಿಕೊಂಡ್ರು. ನಾವು ಅವಾಗ ವ್ಯಕ್ತಪಡಿಸಿದ್ದು, ನಮ್ಮ ಸಿಬ್ಬಂದಿಯವರು ಇದ್ದರು. ನಿಮ್ಮ ಮತ್ತು ಸಂಘದ ನಡುವೆ ಅವಿನಾಭಾವ ಸಂಬಂಧ ಇದೆ. ಆಗಿರ್ತಕ್ಕಂಥವ್ರು ನಿನ್ನೆ ತಂದಿದ್ದು ಸಂಪೂರ್ಣ ಇರಲಿಲ್ಲ ವಿಷಯ ಇದು ಅವ್ರು ಕೊಟ್ಟಂಥ ಮನವಿ ಪತ್ರದಲ್ಲಿ. ನಾವು ಬೇರೆ ತರ್ತೀವಿ ಅಂದರು. ಇಲ್ಲ, ನೀವು ನನಗೆ ಕೊಟ್ಟಿದ್ದೀರಿ, ನಾನು ರಿಸೀವ್ ಮಾಡಿದ್ದೇನೆ, ಮತ್ತು ನಾಳೆ ಬರ್ತೀವಿ ಸರ್ ಅಂತಂತೇಳಿದ್ರು. ಆಯಿತು, ನಾಳೆ ನಿಮ್ಮ ಟೈಮ್ ಯಾವ ಟೈಮ್ ಕೊಡ್ತೀರ, ನಿಮ್ಮ ಟೈಮಿಗೆ ಬನ್ನಿ, ನಾವು ಇರ್ತೇವೆ ಇಲ್ಲಿ ಅಂತ ಹೇಳಿದ್ವಿ. 11:30 ಬರ್ತೀವಿ ಸರ್ ಅಂತ ನಾವು ವೆಯ್ಟ್ ಮಾಡ್ತೀವಿ, ಬನ್ನಿ. ನಾವು ನಿಮ್ಮ ಮನವಿಯನ್ನು, ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು, ತಮ್ಮ ಅಹವಾಲುಗಳನ್ನು ಕೇಳಿದಾಗ ಯಾರನ್ನು ಕರಿಬೇಕು, ಯಾರನ್ನ ಬಿಡಬೇಕು ಅನಂತರದಲ್ಲಿ ನಿರ್ಧರಣೆ ಆಗ್ತಕ್ಕಂಥ ಒಂದು ಪ್ರಸಂಗ. ನಾವು ನಿನ್ನೆ ಹೇಳಿದ್ದು, ನಿಮ್ಮ ಪ್ರತಿನಿಧಿಯವರಿದ್ದಾರೆ, ಅವರ ಮೇಲೆ ಇವರ ಮೇಲೆ ನನ್ನ ಮುಂದೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತಲೂ ಹೇಳಿದ್ದೇನೆ. ಅದು ಮಾಡಬೇಡಿ. ನಿಮ್ದು ಏನಿದೆ ಅಹವಾಲು ಅದನ್ನು ಕೊಡಿ. ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಪರಿಶೀಲನೆ ಮಾಡ್ತೇವೆ. ನಾಳೆ ಬಂದು ಸಭೆ ಸೇರಿ ಪ್ರಾಥಮಿಕವಾದಂಥ ಕೆಲವು ಅಂಶಗಳಿರ್ತವೆ, ಚರ್ಚೆ ಮಾಡೋಕ್ಕೆ ತಾವು ಮುಖಂಡರುಗಳು ಅನ್ಸ್ಕೊಂಡವ್ರು ಬನ್ನಿ, ಬಂದಿದ್ದರು, ಮಾತಾಡಿದ್ರು. ಈಗ ತಾವು ಕೊಟ್ಟಿರ್ತಕ್ಕಂಥ ಈ ಮನವಿ ಸೈನ್ ಆಗಿ ಬರಲಿಲ್ಲ. ಮನವಿ ಸಲ್ಲಿಸುವ ವೇಳೆ ಹಸಿ ಅಡಿಕೆ ವ್ಯಾಪಾರಸ್ಥರಾದ MG ಹೆಗ್ಡೆ, ಖಾಲಿದ್ ಸಾಬ್, ಅಶೋಕ್ ಹೆಗ್ಡೆ, ನಿಸಾರ್ ಅಮು, ಸುಬೇಜ್ ಸಾಬ್, ಶರೀಫ್ ಸಾಬ್ ಮುಂತಾದವರು ಹಾಜರಿದ್ದರು.